ಭಾರತದ ವಿಚಾರದಲ್ಲಿ ಪಾಕ್ ಡಬಲ್ ಸ್ಟ್ಯಾಂಡರ್ಡ್. ಒಂದ್ ಕಡೆ ಹಂದಿ ಮುನಿಯರ್, ಇನ್ನೊಂದು ಕಡೆ ಬೆದರಿಕೆ ಹಾಕ್ತಾ ಇದ್ದಾರೆ. ಭಾರತದ ವಿಚಾರದಲ್ಲಿ ಪಾಕ್ ಡಬಲ್ ಸ್ಟ್ಯಾಂಡರ್ಡ್. ಒಂದ್ ಕಡೆ ಹಂದಿ ಮುನಿಯರ್ ಬುಲಾವ್ ಬೊಟ್ಟು ಬೆದರಿಕೆ, ಅಂದ್ರೆ ಬುಲಾವನ್ನ ಕೊಟ್ಟು ಹೆದರಿಕೆಯನ್ನ ಹುಟ್ಟಿಸಿದ್ರೆ, ಮತ್ತೊಂದು ಕಡೆ ನೀರು ಬಿಡುಗಡೆಗೆ ಅಂಗಲಾಚುತ್ತಿರುವಂತಹ ಪಾಕಿಸ್ತಾನ. ಸಿಂಧೂ ಜಲ ಸರಬರಾಜು ಪುನರುದ್ಧಿಸುವಂತೆ ಪಾಕ್ ಮನವಿಯನ್ನ ಮಾಡಿಕೊಂಡಿದೆ. ದೆಹಲಿಗೆ ಮನವಿ ಮಾಡಿಕೊಂಡಿರುವಂತಹ ಪಾಕ್ ವಿದೇಶಾಂಗ ಇಲಾಖೆ ಪಹಲ್ಗಾಮ್ ದಾಳಿಯ ಬಳಿಕ ಸಿಂಧೂ ನೀರನ್ನ ನಿಲ್ಲಿಸಿದಂತಹ ಮೋದಿ ಸರ್ಕಾರ ಈ ವಿಚಾರವಾಗಿ ಅಣುಬಾಂಬ್ ಬೆದರಿಕೆಯನ್ನು ಹಾಕಿದ್ರು. ಎಸ್ ವೀಕ್ಷಕರೇ, ಈ ಕತೆ ಮೊನ್ನೆದು. ಈ ಕಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅಮೆರಿಕಾಗ್ ಹೋಗಿ ಅಲ್ಲಿ ಭಾರತೀಯರ ಮೇಲೆ ಭಾರತದ ವಿರುದ್ಧ ನಾವು ಕಡ್ದು ಕಟ್ಟೆ ಹಾಕ್ಬಿಟ್ಟಿದೀವಿ ಅಂತ ಹೇಳಿ ಪಾಕಿಸ್ತಾನದ ಮುನೀರ್ ಬಿಲ್ಡಪ್ ಕೊಟ್ಕೊಂಡಿದ್ದು. ಭಾರತದ ವಿಚಾರದಲ್ಲಿ ಪಾಕಿಸ್ತಾನ ತಮಗೆ ಏನ್ ಬೇಕೋ ಹಂಗೆ ಮಾತಾಡ್ತಾ ಇದೆ. ಅಮೆರಿಕಕ್ಕೆ ಹೋಗ್ತಾರೆ, ಅಮೆರಿಕಕ್ಕೆ ಹೋಗ್ಬಿಟ್ಟು ಭಾರತ ನಮ್ಮ ಎದುರಿಗೇನು ಅಲ್ಲ, ಭಾರತಕ್ಕೆ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಹೇಳಿ ಮುನಿಯರ್ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಟ್ಕ ಬಂದಿದ್ರೆ, ಇಲ್ಲಿ ಸಿಂಧೂ ನೀರು ಸರಬರಾಜುಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಬೇಡ್ತಾ ಕುಂತ್ಕೊಂಡಿದೆ. ಅಲ್ಲಿ ಕುಡಿಯಕ್ಕೆ ನೀರಿಲ್ಲ, ಪಾತ್ರೆ ತೊಳಿಯಕ್ಕೆ ನೀರಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನೀರು ಕೊಟ್ಬಿಡಿ ಅಂತ ಹೇಳಿ ಕೇಳಕಂತ ಇದೆ. ಈ ಎರಡು ಮುಖ ಪಾಕಿಸ್ತಾನಕ್ಕೆ ಯಾಕೆ ಅಂತ ಹೇಳಿ ಪ್ರಶ್ನೆ. ಪಾಕಿಸ್ತಾನಕ್ಕೆ ಎರಡು ಮುಖ ಅಲ್ಲ, ಸಾವಿರಾರು ಮುಖ ಇದೆ, ನಿಮಗೂ ಗೊತ್ತು ನಮಗೂ ಗೊತ್ತು. ನೀರು ಬಿಡಿ ಅಂತ ಹೇಳಿ ಅಂಗಲಾಚ್ತಿರುವಂತಹ ಪಾಕಿಸ್ತಾನ ಮೊನ್ನೆ ಅಮೆರಿಕಕ್ಕೆ ಹೋಗಿ ಬಿಲ್ಡಪ್ ಕೊಟ್ಟು ಬಂದಿರುವಂತಹ ಮುನೀರ್ ಸಿಂಧೂ ಜಲ ಸರಬರಾಜು ಪುನರುದ್ಧಿಸುವಂತೆ ಪಾಕ್ ಮನವಿ. ಅಮೆರಿಕಕ್ಕೆ ಹೋದಾಗ ಮುನಿಯರ್ ಏನ್ ಹೇಳಿದ್ರು ಅಂತಂದ್ರೆ, ಸಿಂಧೂ ನದಿಯನ್ನ ಹೇಗೆ ಬಿಡಿಸ್ಕೊಳ್ಬೇಕು ಪಾಕಿಸ್ತಾನಕ್ಕೆ ಅನ್ನೋದು ನಮಗೆ ಗೊತ್ತಿದೆ. ಎಲ್ಲರೂ ಕೂಡ ಭಾರತ ಹೇಳ್ತಾ ಇದೆ ಸಿಂಧೂ ನದಿಯನ್ನ ಕೊಡೋದಿಲ್ಲ ಅಂತ ಹೇಳಿ, ನಮಗೆ ಹೆಂಗ ನೀರು ಬಿಟ್ಕೊಳ್ಬೇಕು ಅಂತ ನಮಗ್ ಗೊತ್ತಿದೆ ಅಂತ ಹೇಳಿ ಬಿಲ್ಡಪ್ ಹಾಕ ಬಂದಿದ್ದ. ಈಗ ಬಿಲ್ಡಪ್ ಎಲ್ಲ ಓದಂಗೆ ಕಾಣಿಸ್ತಾ ಇದೆ. ಸಿಂಧೂ ಜಲ ಸರಬರಾಜು ಪುನರುದ್ಧಿಸುವಂತೆ ಪಾಕಿಸ್ತಾನ ಮನವಿಯನ್ನ ಮಾಡ್ಕೊಳ್ತಾ ಇದೆ. ದೆಹಲಿಗೆ ಮನವಿಯನ್ನ ಮಾಡಿಕೊಂಡಿರುವಂತಹ ಪಾಕ್ನ ವಿದೇಶಾಂಗ ಇಲಾಖೆ ಪಹಲ್ಗಾಮ್ ದಾಳಿಯ ಬಳಿಕ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದಂತಹ ಮೋದಿ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣುಬಾಂಬ್ ಹಾಕ್ತೀವಿ ಅಂತ ಹೇಳಿ ಬೆದರಿಕೆ ಕೊಟ್ಟಿದ್ರು. ಮೊನ್ನೆ ಅಮೆರಿಕಕ್ಕೆ ಹೋದಾಗ್ಲೂ ಇದೇ ಬಿಲ್ಡಪ್ ಕೊಟ್ಬಿಟ್ಟು ಬಂದಿದ್ದ ಮುನೀರು. ಸೊ ಈ ಒಂದು ಕಾರಣಕ್ಕೆ ಮುಂದೆ ಸ್ಟೆಪ್ ತಗೊಳುತ್ತೆ ಭಾರತ ಕಾದ್ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.